नाज़रीन इकराम, आज शहर मैसूर में ज़बरदस्त पैमाने पर यौम आज़ादी के प्रोग्राम्स देखे गए। इसी तरह आज कुरी मंडी में पिछले कई सालों से समाजी कारकुन यम रसूल की जानिब से मुनक़िदा यौम आज़ादी का प्रोग्राम की चंद झलकियाँ आपको पेश कर रहे हैं। तफसीलात आपके रूबरू अभी पेश करेंगे। आप देख सकते हैं यहाँ पर झंडा भी लहराया गया, कौमी तराना भी गाया गया, बच्चों में बाकायदा तौर पर मिठाइयाँ तकसीम की गई और बताया गया कि यही बच्चे आने वाले कौम के चमकते सितारे हैं। यही नहीं, आप देख सकते हैं इन बच्चों को बाकायदा नाश्ते का भी बंदोबस्त किया गया। चूँकि बच्चे स्कूल के यूनिफॉर्म्स में थे और मोहल्ले और अतराफ़ के बच्चे भी थे, तो तमाम को इस बात का ख्याल रखा गया कि छोटे बच्चों को नाश्ता भी फराहम किया जाए। और वहाँ पर मौजूद वार्ड के दीगर उम्र रसीदा लोग जो वहाँ पर इस इजलास में शरीक हुए थे, ख़वातीन व हज़रात को भी बाकायदा तौर पर नाश्ते का बंदोबस्त देखा गया। आइए अब आपके रूबरू तमाम तफसीलात पेश की जाएगी। इस सिलसिले में आपके क्या कमेंट्स हैं ज़रूर कहिएगा। तब तक के लिए मुझे सदर खैर इजाज़त दें। अस्सलामु अलैकुम रहमतुल्लाहि व बरकातुहू। इडी भारतಕ್ಕೆ ಇವತ್ತು 15 ಆಗಸ್ಟ್ ಸ್ವತಂತ್ರ ದಿನ ನನ್ನ ಕಡೆಯಿಂದ ಇಡೀ ನಮ್ಮ ಭಾರತಕ್ಕೆ ನಾವು ಸ್ವತಂತ್ರ ದಿನ ಇವತ್ತು ಶುಭಾಶಯಗಳು ನಾನು ಕೊಡಕ್ಕೆ ಇಷ್ಟಪಡ್ತೀನಿ। ಯಾಕಂದ್ರೆ ಇವತ್ತು ಇಡೀ ಭಾರತ ಇವತ್ತು ನಮ್ಮ ಒಂದು ಹಬ್ಬದ ರೀತಿಯಿಂದ ನಾವು ಹೆಂಗ್ ಹಬ್ಬ ಮಾಡ್ತೀವಿ ಆ ತರ ಹಬ್ಬದ ರೀತಿಯಿಂದ ಆಚರಣೆ ಮಾಡ್ತಾ ಇದ್ರೆ ಅದರಿಂದ ಎಲ್ರಿಗೂ ಮುಂದಿನ ವರ್ಷ ಒಳ್ಳೇದಾಗ್ಲಿ, ಈ ವರ್ಷ ಒಳ್ಳೇದಾಗ್ಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಭೇದ ಭಾವ ಮಾಡ್ಕೊಂಡಿರೋರು ಅವ್ರು ಮಾಡ್ಕೊಂಡಿರ್ತಾರೆ। ಇಲ್ಲಿ ಗೊತ್ತಾಗುತ್ತೆ, ಯಾಕಂತಂದ್ರೆ ಇವತ್ತು ಹಿಂದೂ ಮುಸ್ಲಿಂ ಎಲ್ಲ ಜೊತೆಲಿ ಬಾಳಿರೋರು ಈ ಭಾಗದಲ್ಲಿ ಎಲ್ಲ ಜೊತೆಲಿ ಬಾಳಿರೋರು। ಅದೇ ನಮ್ಮ ಹಿಂದೂಸ್ತಾನ್, ನಮ್ಮ ಭಾರತದಲ್ಲಿ ಇದೇ ಸಂದೇಶ, ಹಿಂದೂ ಮುಸ್ಲಿಂ ಎಲ್ಲರೂ ಇರೋರು ಅಂತ ಇದೇ ಒಂದು ಸಂದೇಶ। ಅದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ, ಇವತ್ತು ನಾವು ಎಲ್ಲಾ ಜೊತೆಲಿ ಈ 15 ಆಗಸ್ಟ್ ನ ಆಚರಣೆ ಮಾಡ್ತಾ ಇದೀವಿ। ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲಾರು ಇರ್ಬೇಕು। ಯಾಕಂದ್ರೆ ಇದು ಯಾವ್ದೋ ಪಾರ್ಟಿ ಫಂಕ್ಷನ್ ಅಲ್ಲ, ಇದು ನಮ್ಮ ದೇಶದ ಸ್ವತಂತ್ರ ದಿನ ಇದು। ಅದರಿಂದ ಎಲ್ರೂ ಜೊತೆಲಿ ಕೂಡಿ ಯಾವಾಗ್ಲೂ ನಮ್ಮ ಜೊತೆಲಿ ಇದ್ದು ಎಲ್ರೂ ಸೇರಿ ಮಾಡೋದು, ಆಚರಣೆ ಮಾಡೋದು। ಅದರಿಂದ ನಾವು ಪ್ರತಿ ವರ್ಷ ಇಸ್ಲಾಂ ಅಲ್ಲಿ ಮಾಡ್ಬೇಕು ಅಂತ ನಮ್ಮ ಒಂದು ಆಲೋಚನೆ। ಅದರಿಂದ ನಾವು ಯಾವಾಗ್ಲೂ ಇಲ್ಲಿ ಮಾಡ್ತೀವಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ। ದೇವ್ರಿದ್ದಾನೆ, ದೇವ್ರು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತ ದೇವ್ರ ಮೇಲೆ ಬರ ಹಾಕಿದೀವಿ। ಮತ್ತೆ ಈ ಜನ ನಮ್ಮನ್ನ ಗುರುತಿಸ್ತಾರೆ, ಒಳ್ಳೇದ್ ಮಾಡ್ಕೊಂಡಿದ್ರೆ ಫಲ ಒಂದ್ ಸಿಕ್ಕುತ್ತೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಯೂತ್ಗೆ ಮತ್ತೆ ನಮ್ಮ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಏನಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಸೋಷಿಯಲ್ ವರ್ಕ್ ಮಾಡಿ ಅಂತ ನಾವು ಹೇಳ್ತೀವಿ। ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಮನುಷ್ಯ ಸೋಷಿಯಲ್ ವರ್ಕ್ ಮಾಡ್ತಾನೆ 4 ಜನಕ್ಕೆ ಒಳ್ಳೇದಾಗುತ್ತೆ। 4 ಜನಕ್ಕೆ ಒಳ್ಳೇದಾಗಿದ್ರೆ ಅವ್ರ ಮನೆ ಚೆನ್ನಾಗಿರ್ತದೆ, ಅವ್ರ ಮನೆ ಚೆನ್ನಾಗಿದ್ರೆ ಅವ್ರ ಏರಿಯಾ ಚೆನ್ನಾಗಿರ್ತದೆ, ಏರಿಯಾ ಚೆನ್ನಾಗಿದ್ರೆ ಅವ್ರ ಊರು ಚೆನ್ನಾಗಿರ್ತದೆ। ಅದರಿಂದ ನಾವು ಎಲ್ರಿಗೂ ಹೇಳೋದು, ಎಲ್ಲಾ ಯುವಕರಿಗೆ ಹೇಳೋದು, ನಾವು ಸೋಷಿಯಲ್ ವರ್ಕರ್ ಮಾಡ್ಬೇಕು। ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಥ್ಯಾಂಕ್ ಯು। ಆಯ್ತು, ಆದ್ರೆ ನಮಗೆ ದುಃಖ ಆಗ್ತದೆ। ಯಾಕೆಂತ ಹೇಳಿದ್ರೆ ಈ ಸ್ವತಂತ್ರ ದಿನಾಚರಣೆಯನ್ನ, ಸ್ವತಂತ್ರವನ್ನ ಭಾರತಕ್ಕೆ ರಾತ್ರಿ ಹಗಲು ಉಪವಾಸ ಸತ್ಯಾಗ್ರಹ ಮಾಡಿ ಮಹಾತ್ಮ ಗಾಂಧಿಯವರು ನಮಗೆ ಸ್ವತಂತ್ರ ತಂದ್ಕೊಟ್ರು। ಆದ್ರೆ ಈ ಸ್ವತಂತ್ರಕ್ಕೆ ಬೆಲೆ ಇಲ್ಲದಂತ ಆಗಿದೆ। ಎರಡನೇದಾಗಿ ಅಧಿಕಾರಕ್ಕೋಸ್ಕರ ಕಚ್ಚಾಡ್ತಾರೆ ವಿನ ಇಂಥ ಒಂದು ವ್ಯಕ್ತಿ ಈ ಒಂದು ವಾರ್ಡ್ ನಲ್ಲಿ ಮಾಡ್ತಾ ಇದಾರ ಅಂತ ಹೇಳ್ಬಿಟ್ಟು ವಾರ್ಡ್ ಕೌನ್ಸಿಲರ್ ಮಾಜಿ ಆದ್ರೂ ಕೂಡ ಬರಬೇಕು। ವಾರ್ಡಿನಲ್ಲಿ ಇರ್ತಕ್ಕಂಥ ಅನೇಕರು ಈ ಇದರಲ್ಲಿ, ಯಾಕೆಂದ್ರೆ ಈ ಏರಿಯಾದಲ್ಲಿ ಎಲ್ಲೂ ಈ ತರ ಯಾರು ಆಚರಿಸ್ತಾ ಇಲ್ಲ। ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೇನೆ। ಈ ಒಂದು ಬಾವುಟ ಆರಿಸುವ ಇದೆಯಲ್ಲ, ಎಲ್ಲರೂ ಸೇರಿ ಬೆಳಿಗ್ಗಿನ ಒಂದು 8-9 ಗಂಟೆ ಒಳಗೆ ಫ್ಲಾಗ್ ಅನ್ನು ಆಯ್ಕೆ ಮಾಡಿ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಸೇವೆ ಕೆಲಸ ಮಾಡ್ತಾ ಇದಾರಲ್ಲ, ಸೋಷಿಯಲ್ ವರ್ಕ್, ಆತನಿಗೆ ಇನ್ನೂ ನಾವು ಹುಮ್ಮಸ್ಸು ಕೊಟ್ಟಂಗಾಗ್ತದೆ। ಇದು ಇಲ್ಲ, ರಾಜಕೀಯ ಉಪಯೋಗಿಸ್ಕೊಂಡು ಅವರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ। ಇದು ನಮ್ಮ ಸ್ವತಂತ್ರ ಅಲ್ಲ, ನಿಜವಾದ ಸ್ವತಂತ್ರ
ಮಹಾತ್ಮ ಗಾಂಧಿಯವರು ನಮಗೆ ಪಡೆದು ಕೊಟ್ಟಂತ, ಅವರು ಪಟ್ಟಂತ ಕಷ್ಟ, ಹೊಟ್ಟೆಗೆ ಇಟ್ಟಿಲ್ದಲೆ ಉಪವಾಸದಿಂದ ಮಾಡಿದಾರಲ್ಲ, ಅದು ಸ್ವತಂತ್ರ. ಇವತ್ತು ಎಲ್ಲಿ ಸ್ವತಂತ್ರ ಇದೆ? ಎಲ್ಲಿದೆ ಸ್ವತಂತ್ರ? ಮಕ್ಕಳು ಮಾತ್ರ ಇದಾವೆ ಇಲ್ಲಿ. ಇಷ್ಟು ಈ ಒಂದು ವಾರ್ಡಿನ ಒಬ್ರಾದ್ರೂ ಇದಾರ? ಎಷ್ಟಿದ್ದಾರೆ ವಾರ್ಡ್ನಲ್ಲಿ? ಒಬ್ಬ ಮಾಜಿ ಕೌನ್ಸಿಲರ್ ಇದಾರ ಇಲ್ಲಿ? ಇಲ್ಲ. ಯಾಕೆಂದ್ರೆ ಸ್ವತಂತ್ರಕ್ಕೆ ಇವತ್ತು ಅವ್ರು ತಂದು ಕೊಟ್ಟ, ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ಸತ್ಯಾಗ್ರಹ ಮಾಡಿ ಅವ್ರು ಮಾಡಿದ್ದಕ್ಕೆ ಬೆಲೆ ಇಲ್ದಂಗೆ ನಾವು ಮಾಡ್ತಾ ಇದೀವಿ. ಅದರಿಂದ ಇದಕ್ಕೆ ನಾನು ಅವ್ರಿಗೇನು ಒಂದು ಸಂದೇಶ ರವಾನ ಮಾಡೋದಂದ್ರೆ, ಮುಂದಿನ ವರ್ಷ ಎಲ್ಲರೂ ಸೇರಿ ಈ ವಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸಾಧ್ಯವಾದಷ್ಟು ಮಟ್ಟಿಗೆ ಬಂದು ಈ ಸೋಷಿಯಲ್ ವರ್ಕ್ ಮಾಡ್ತಕ್ಕಂಥ ಈ ವ್ಯಕ್ತಿಯ ಮುಂದೆ ನಿಂತು ಬಲಗೈಯನ್ನ, ಅವ್ರ ಕೈಯನ್ನ ಬಲಪಡಿಸಿ ಈ ಒಂದು ಏನು ಫ್ಲಾಗ್ ಆಯ್ಸ್ ಇದೆಯೋ, ಅಂದ್ರೆ ಬಾವುಟ ಆರಿಸೋದು ಇದೆಯೋ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಇಲ್ಲ ಅಂದ್ರೆ ಇದಕ್ಕೆ ಬೆಲೆ ಇಲ್ಲ. ರಾಜಕೀಯ ಮಾಡೋದಲ್ಲ, ಯಾವೇ ರಾಜಕೀಯ ಕುರ್ಚಿಗೆ ಬೇಕಾಗಿ ಓಡಾಡ್ಬೋದು. ಆದ್ರೆ ಇಂಥ ಕೆಲಸ ಇದೆಯಲ್ಲ, ಇದು ಮಾಡಿದ್ರೇನೆ ಒಂದು ಸ್ವತಂತ್ರ ಅನ್ನೋದನ್ನ ತಿಳಿದು ಬರುತ್ತೆ.